ನಮಸ್ಕಾರ. ರಾಹುಕೇತುಗಳ ಪಥ ಬದಲಾವಣೆ ಬರುವ ಮೇ 18ಕ್ಕೆ ಕೇತು ಕನ್ಯಾ ರಾಶಿಯಿಂದ ಸಿಂಹರಾಶಿಗೂ, ರಾಹು ಮೀನರಾಶಿಯಿಂದ ಕುಂಭರಾಶಿಗೂ ಪ್ರವೇಶಿಸುವಾಗ ವೃಶ್ಚಿಕ ರಾಶಿಯವರ ಮೇಲೆ ಯಾವ ರೀತಿಯ ಪ್ರಭಾವ, ಒಳಿತಿನ ಮೊತ್ತ ಎಷ್ಟು, ನಷ್ಟದ ಮೊತ್ತ ಏನು ಎನ್ನುವಂಥದ್ದರತ್ತ ಸ್ವಲ್ಪ ಚರ್ಚೆ ಮಾಡೋಣ. ರಾಹುಕೇತುಗಳ ಬದಲಾವಣೆಯಿಂದಾಗಿ ವೃಶ್ಚಿಕ ರಾಶಿಯವರಿಗೆ ಅನೇಕ ರೀತಿಯ ಗೋಜಲುಗಳು ಸಂಭವಿಸುವುದಕ್ಕೆ ಸಾಧ್ಯವಿದೆಯೇ ಹೊರತು ರಾಹುಕೇತುಗಳಿಂದ ಒಳ್ಳೆಯ ಅನುಕೂಲಕರವಾದಂತಹ ಸ್ನೇಹಹಸ್ತವನ್ನು ಸ್ವೀಕರಿಸುವಲ್ಲಿ ಅದು ಸಾಧ್ಯವಾಗದೆ ಹೋದಂತಹ ವೈಫಲ್ಯಕ್ಕೆ ಈಗ ಕಾಲ ಹದಿಗಟ್ಟಿದೆ. ಆದರೆ ಈ ರಾಶಿಯವರಿಗೆ ಇನ್ನೊಂದು ಸ್ವಲ್ಪ ತೊಡಕಿನ ವಿಚಾರ ಏನು ಅಂದರೆ, 1 ವರ್ಷದ ಅವಧಿಯಿಂದ ಇದ್ದಿದ್ದ ಗುರುಬಲವೂ ಕೂಡ ಈಗ ಮೊನ್ನೆ ಮೇ 14ರಿಂದ ಏನಾಗಿದೆ, ಗುರುಬಲವೂ ಕೂಡ ಇವರಿಗೆ ತಪ್ಪಿದೆ. ಹಾಗೆಯೇ ಇನ್ನು 2.5 ವರ್ಷಗಳ ಕಾಲದ ಅವಧಿಗೆ ತೊಂದರೆಯನ್ನು ಎದುರಿಸಬೇಕಾದಂಥ ರೀತಿಯಲ್ಲಿ ಪಂಚಮ ಶನಿ ಕಾಟವು ಕೂಡ, ಯಾಕೆಂದರೆ ಕಳೆದ ಮಾರ್ಚ್ 29ರಿಂದ ಶನೈಶ್ಚರ ಏನಾಗಿದ್ದಾನೆ, ಒಂದು ಪಂಚಮ ಶನಿ ಕಾಟವನ್ನು ಕೊಡಬೇಕಾದಂತಹ ಸ್ಥಿತಿಗತಿಗಳಲ್ಲಿ ಸಂಪೂರ್ಣವಾಗಿ ಕ್ರಿಯಾಶೀಲವಾಗುವಂತಹ ಸ್ಥಾನ ಅಂದರೆ ಮೀನರಾಶಿಗೆ ಅವನು ಪ್ರವೇಶ ಆಗಿರೋದ್ರಿಂದ ಇವರು ವೃಶ್ಚಿಕ ರಾಶಿಯವರು ದೊಡ್ಡ ರೀತಿಯಲ್ಲಿ ಈ ಒಂದು ಶನಿ ಕಾಟವನ್ನು ಕೂಡ ಎದುರಿಸಬೇಕಾಗತ್ತೆ. ಈ ಶನಿ ಕಾಟದ ಸಂದರ್ಭದಲ್ಲಿ ಶನಿ ಕಾಟದ ಜೊತೆಗೆ ಕೈಗೂಡಿಸುವಂತಹ ಇನ್ನೊಂದು ದುಷ್ಟಶಕ್ತಿ ಇವರ ಪಾಲಿಗೆ ಯಾವುದು ಅಂತ ಕೇಳ್ಕೊಂಡಾಗ, ಅದು ದುಷ್ಟನಾದಂಥವನಲ್ಲ, ಇವರಿಗೆ ಒಳಿತನ್ನೇ ಮಾಡಬೇಕಾದಂತಹ ಚಂದ್ರ. ಆದರೆ ಪಂಚಮ ಶನಿ ಕಾಟದಿಂದಾಗಿ ಭಾಗ್ಯದ ಮನೆ ಯಜಮಾನನಾಗಿರ್ತಕ್ಕಂತಹ ಚಂದ್ರ ಅನೇಕ ರೀತಿಯಲ್ಲಿ ದೌರ್ಬಲ್ಯವನ್ನು ಪಡೆಯೋದ್ರಿಂದ, ಯಾಕೆಂದರೆ ಅವನ ನೇರವಾದ ಯುದ್ಧ ಶನೈಶ್ಚರನ ಜೊತೆಗಿರೋದ್ರಿಂದ ಸುಖವನ್ನು ಒದಗಿಸಿಕೊಡುವುದರಲ್ಲಿ ಬೇಕಾದಂತಹ ಶಕ್ತಿಯನ್ನು ಕಳ್ಕೊಳ್ತಾನೆ. ಯಾರು? ಚಂದ್ರನೂ ಕಳ್ಕೊಳ್ತಾನೆ, ಶನೈಶ್ಚರನೂ ಕಳ್ಕೊಳ್ತಾನೆ. ಹಾಗೆ ಭಾಗ್ಯವನ್ನು ಒದಗಿಸಿಕೊಡುವಲ್ಲಿ ಬೇಕಾದಂತಹ ಶಕ್ತಿಯನ್ನು ಚಂದ್ರ ಕಳ್ಕೊಳ್ತಾನೆ. ಅಷ್ಟೇ ಅಲ್ಲ, ಪೂರ್ವ ಪುಣ್ಯವನ್ನು ಕತ್ತರಿಸಿ ಒಗೆಯುವಂತಹ ಕೆಲವು ವಿಚಾರಗಳನ್ನು ಶನೈಶ್ಚರ ಏನು ಮಾಡ್ತಾನೆ, ನಾವು ಕೆಂಡದ ಉಂಡೆಯನ್ನು ನಾವು ಯಾರ ಮೈ ಮೇಲಾದರೂ ಚೆಲ್ಲಿದರೆ ಹೇಗೆ ಚಳಕಂತ ಒಂದು ಬೆಂಕಿಯ ಆ ಬಿಸಿಯ ಅನುಭವ ಆಗ್ತದೋ, ಹಾಗೆ ಆ ಕೆಂಡದ ಉಂಡೆಗಳನ್ನು ಶನೈಶ್ಚರ ವೃಶ್ಚಿಕ ರಾಶಿಯವರ ಮೇಲೆ ಎಸೆತಾ ಇರ್ತಾನೆ. ಇಂತಹ ಸಂದರ್ಭದಲ್ಲಿ ಗಾಯದ ಮೇಲೆ ಉಪ್ಪು ಸಬರದಂತೆ ರಾಹುಕೇತುಗಳು ಕೂಡ. ಹಾಗಾದರೆ ಕೇತು ಎಲ್ಲಿ ಬಂದಿರ್ತಾನೆ ಇವರಿಗೆ ಅಂತ ಗಮನಿಸಿದರೆ ನೋಡಿ, 10ನೇ ಮನೆಯಲ್ಲಿ ಕಾರ್ಯಕ್ಷೇತ್ರ. ಯಾವುದು ನಿಮ್ಮ ಕಾರ್ಯಕ್ಷೇತ್ರವೋ, ಎಲ್ಲಿ ನೀವು ಕೆಲಸ ಮಾಡುವಂತಹದ್ದು, ಯಾವುದೇ ನಿಮ್ಮ ಅಭಿಲಾಷೆಯನ್ನು ಹೊತ್ತಂತಹ ಒಂದು ಕೆಲಸದ ಸ್ಥಳವಾಗಿ ನಿಮ್ಮ ಜೀವನದ ವರಮಾನವನ್ನು ಪಡೆಯುವಂಥ ಜಾಗವೋ, ಅಲ್ಲಿ ಕಿರುಕುಳವನ್ನು ಎದುರಿಸೋದಕ್ಕೆ ಬೇಕಾದಂತಹ ಎಲ್ಲ ಸಮೃದ್ಧಿಯೊಂದಿಗೆ ಕೇತು ಆ ಒಂದು ಸಿಂಹರಾಶಿಯಲ್ಲಿರೋದ್ರಿಂದ ಕೆಲಸದ ಸ್ಥಳದಲ್ಲಿ ತಾಪತ್ರದಾಯಕನಾಗಿರ್ತಾನೆ. ಹಾಗೆಯೇ ಸುಖವನ್ನು ನಾಶ ಮಾಡುವಂತಹ ರೀತಿಯಲ್ಲಿ, ಯಾಕೆಂದರೆ ಕುಂಭರಾಶಿಗೆ ಪ್ರವೇಶ ಆಗೋದ್ರಿಂದ ಈ ಒಂದು ರಾಹುವಿನಿಂದ ಸುಖದ ನಾಶ ಅನ್ನುವಂಥದ್ದು ಇಲ್ಲಿ ಕಂಡು ಬರ್ತಾ ಇದೆ. ಆ ಸುಖದ ನಾಶ ಇನ್ನಿಷ್ಟು ರೀತಿಯಲ್ಲಿ ಉಲ್ಬಣಗೊಳ್ಳೋದಕ್ಕೆ ಕಾರಣ ಏನು ಅಂದರೆ, ಸುಖಸ್ಥಾನದ ಯಜಮಾನನಾಗಿರ್ತಕ್ಕಂಥ ಈ ಒಂದು ಶನೈಶ್ಚರ ಏನಿದ್ದಾನೆ, ಅವನು ಶನಿ ಕಾಟವನ್ನು 2.5 ವರ್ಷಗಳ ಕಾಲ ಪಂಚಮ ಶನಿ ಕಾಟ ಕೊಡುವಂತಹ ಒಂದು ಬೆಂಕಿಯ ಒಂದು ಫರ್ನೆಸ್ ಮೇಲೆ, ಅಂದರೆ ಬೆಂಕಿಯ ಫರ್ನೆಸ್ ಅವನು ಉರಿಸ್ತಿರ್ತಾನೆ. ಆ ಒಂದು ಒಲೆಯ ಮೇಲೆ, ಬೆಂಕಿಯ ಒಲೆಯ ಮೇಲೆ ಈ ಒಂದು ಈ ಒಂದು ವೃಶ್ಚಿಕ ರಾಶಿಯ ಜನರನ್ನು ಕೂರಿಸ್ಬಿಡ್ತಾನೆ. ಅದನ್ನು ಒಂದು ಸಣ್ಣ ರೀತಿಯಲ್ಲಿ ಹೇಳಬೇಕು ಅಂತಂದರೆ, ನಮ್ಮ ಪ್ರಧಾನಿಗಳಾದಂತಹ ಏನು ಮೋದಿಯವರಿದ್ದಾರೆ, ನರೇಂದ್ರ ಮೋದಿಯವರಿದ್ದಾರೆ, ಅವರದ್ದು ಕೂಡ ಇದೇ ಒಂದು ವೃಶ್ಚಿಕ ರಾಶಿ. ಇವತ್ತು ಅವರು ಎದುರಿಸಬೇಕಾದಂತಹ ಕೆಲವು ಪಡಿಪಾಟಲುಗಳನ್ನು ಗಮನಿಸಿದರೆ, ಅಂದರೆ ಅವರು ಎದುರಿಸುವಂಥ ಒಂದು ಧೈರ್ಯವನ್ನು ಅವರು ಪಡೆದಿದ್ದಾರೆ. ಯಾಕೆಂದರೆ ಅವರ ಜಾತಕದಲ್ಲಿ ಅನೇಕ ರೀತಿಯ ಯೋಗಗಳಿವೆ, ಅವರು ಅದನ್ನು ಎದುರಿಸಬಹುದಾದಂಥ ದಾಷ್ಟ್ಯತೆಯನ್ನು ಪಡೆದಿದ್ದಾರೆ. ಇದನ್ನು ಯಾಕೆ ಹೇಳ್ತಾ ಇದ್ದೇನೆ, ಮೋದಿಯವರು ಈ ಒಂದು ಕಷ್ಟವನ್ನು ಈಗಲೇ ಎದುರಿಸ್ತಾ ಇದ್ದಾರೆ. ಯಾಕೆ ಅಂತಂದರೆ, ಒದಗಿ ಬಂದಂತಹ ಪಂಚಮ ಶನಿ ಕಾಟವೂ ಹೌದು, ಅವರಿಗೆ ಈಗ ಹಾಲಿ ನಡೀತಾ ಇರುವಂತಹ ಅವರ ಜಾತಕದಲ್ಲಿ ನಡೀತಾ ಇರುವಂತಹ ಈ ಒಂದು ಶನೈಶ್ಚರನ ಭುಕ್ತಿಯೂ ಹೌದು. ಶನೈಶ್ಚರನ ಭುಕ್ತಿ ಮೇ 28ರವರೆಗಿದೆ. ಹಾಗಾಗಿ ಈ ಒಂದು ತಾಕಲಾಟದ ದಿನಗಳು ಮೇ 28ರವರೆಗೆ ಯಾವ ರೀತಿಯ ಭಯಾನಕವಾದಂತಹ ಒಂದು ಉದ್ಧ್ವಸ್ತ ಸ್ವರೂಪವನ್ನು ಪಡೆಯಬಹುದು ಅನ್ನುವಂಥದ್ದನ್ನು ಊಹಿಸಲಿಕ್ಕೆ ಸಾಧ್ಯವಾಗೋದಿಲ್ಲ. ಆದರೆ ಮೋದಿಯವರಿಗೆ ಬಂದಂತಹದ್ದೇ ತೊಂದರೆಗಳು ಎಲ್ಲ ವೃಶ್ಚಿಕ ರಾಶಿಯವರಿಗೂ ಬರ್ತದೆ ಅಂತಲ್ಲ. ಆದರೆ ನಾನು ಒಂದು ಉದಾಹರಣೆಯನ್ನಾಗಿ ಇದನ್ನು ಕೊಡ್ತಾ ಇದ್ದೇನೆ.
ಆದರೆ ಪರಿಪೂರ್ಣವಾದಂಥ ಒಂದು ಶಕ್ತಿಯನ್ನು ಇದೇ ಆ, ಯಾರು ಈ ಒಂದು ರಾಶಿಯವರು, ವೃಶ್ಚಿಕ ರಾಶಿಯವರು ಎಲ್ಲಿಂದ ಪಡೆಯಬಹುದು ಅಂದರೆ ಸೂರ್ಯನಿಂದ ಆ ಒಂದು ಕೆಲವು ದಿವ್ಯಕ್ಕಾಗಿ ಬೇಕಾದಂತಹ ವಿಚಾರಗಳನ್ನು ಇವರು ಯೋಚಿಸಿಕೊಳ್ಳಬಹುದು. ಯಾಕೆಂತಂದರೆ ಒಂದು ಸಂದರ್ಭದಲ್ಲಿ, ಯಾವುದೇ ಒಂದು ಸಂದರ್ಭದಲ್ಲಿರಲಿ ಜೀವನದಲ್ಲಿ, ಯಾವುದೋ ಒಂದು ಗ್ರಹ ನಮ್ಮನ್ನು ಇನ್ನಿಲ್ಲದ ರೀತಿಯಲ್ಲಿ ಸಹಕರಿಸ ಕೊಡುವಂಥ ಒಂದು ಆಯಕಟ್ಟಿನ ಸ್ಥಳದಲ್ಲಿ ಇರುತ್ತೆ ಅಂತಾದರೆ ಆಗ ನಾವು ಎಷ್ಟೆಲ್ಲ ರೀತಿಯ ದಾರುಣತೆಯನ್ನು ಮೀರಿ ನಿಲ್ಲುವಂತಹ ಒಂದು ಶಕ್ತಿಯನ್ನು ಪ್ರದರ್ಶಿಸಬಹುದು. ಅಂತಹ ಪ್ರಧಾನವಾದಂತಹ ಶಕ್ತಿಯನ್ನು ಇವರು, ಈ ರಾಶಿಯವರು ಮಂಗಳನ ಮೂಲಕವಾಗಿಯೂ ಮತ್ತು ರವಿಯ ಮೂಲಕವಾಗಿಯೂ ಒದಗಿಸ್ಕೊಡೋದಕ್ಕೆ ಸಾಕಷ್ಟು ಅವಕಾಶಗಳಿರ್ತವೆ. ಹಾಗಾಗಿ ಶನಿ ಕಾಟ ಬಂದುಬಿಡ್ತು ಅಥವಾ ಗುರುಬಲ ತಪ್ಪು ಬಿಡ್ತು, ರಾಹುಕೇತುಗಳು ತೊಂದರೆ ಕೊಡುವಂಥ ವಿಷದಾಯಕವಾದಂಥ ಹೆಡೆಯನ್ನು ಎತ್ತುತ್ತಾರೆ. ಆ ತಮ್ಮ ವಿಷದ ಆ ಒಂದು ಏನು ಅವರ ಕೇತು ಏನಿದ್ದಾನೆ ಆ ಹಾವಿನ ಮೈಯಿಂದ ಸುತ್ತ ನಮ್ಮನ್ನು ಬಂಧಿಸಿಬಿಡ್ತಾನೆ ಅಂತ ಹೇಳುವಂಥದ್ದು ವಿಚಾರ ಹೌದಾದರೂ ಕೂಡ ಆ ಬಂಧನವನ್ನು ಎಷ್ಟು ನಮ್ಮದಾದಂಥ ಒಂದು ಚಾಕಚಕ್ಯತೆಯೊಂದಿಗೆ ಅದನ್ನು ನಿವಾರಿಸಿಕೊಳ್ಳಬಹುದು ಅನ್ನೋದರ ಬಗೆಗೂ ಅವಕಾಶವನ್ನು ಕೊಡಬೇಕಾದಂತಹ ಸ್ಥಿತಿಯಲ್ಲಿ ಮಂಗಳ ಕೊಡುವಂಥ ಧೈರ್ಯ ನಿಮ್ಮ ಅನುಕೂಲಕ್ಕೆ ಬರುವಂಥದ್ದಕ್ಕೂ ಅವಕಾಶ ಇರುತ್ತೆ. ಹಾಗೆ ಸೂರ್ಯ ಆತ, ನಾವು ನೋಡಿ ಅವನನ್ನು ಕೇಳುವಂಥದ್ದೇನು, ಧಿಯೋ ಯೋನ ಪ್ರಚೋದಯಾತ್, ನಮ್ಮ ಮನಸ್ಸನ್ನು, ನಮ್ಮ ಬುದ್ಧಿಯನ್ನು ಪ್ರಚೋದಿಸುವ ಆ ಮೂಲಕವಾಗಿ ನಾವು ಜೀವನದಲ್ಲಿ ಗೆಲ್ಲುವಂಥದ್ದಕ್ಕೆ ಬೌದ್ಧಿಕ ಆ ಒಂದು ಜ್ಞಾನದಲ್ಲಿ, ಪ್ರಜ್ಞೆಯಲ್ಲಿ ನಮ್ಮನ್ನು ಗೆಲ್ಲಿಸುವಂಥ ಅವಕಾಶವನ್ನು ಮಾಡಿಕೊಡು ಅಂತ ಕೇಳ್ತೇವೆ. ಅಂತಹ ಪ್ರಜ್ಞೆಯಲ್ಲಿ ನಮ್ಮನ್ನು ಗೆಲ್ಲಿಸಬಹುದಾದಂತಹ ಔದಾರ್ಯವನ್ನು ಇಟ್ಟುಕೊಂಡಂಥ ಸೂರ್ಯ ಈ ವೃಶ್ಚಿಕ ರಾಶಿಯವರಿಗೆ ಅನುಕೂಲಕ್ಕೆ ಬರೋದಕ್ಕೆ ತನ್ನದೇ ಆದಂಥ ಒಂದು ನಿಟ್ಟಿನಲ್ಲಿ ಎಲ್ಲ ರೀತಿಯ ಶಕ್ತಿಯನ್ನು ಪಡೆದಿರ್ತಾನೆ. ಯಾಕೆಂದ್ರೆ ಅವನು ಪ್ರತಿ ತಿಂಗಳು ಕೂಡ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಪ್ರವೇಶಿಸುವನಾಗಿರೋದ್ರಿಂದ ಯಾವ ಒಳ್ಳೆಯ ರಾಶಿಗೆ ಅವನು ಬಂದಿರ್ತಾನೋ ನೋಡಿ, ಸೂರ್ಯ ಮೇಷರಾಶಿಗೆ ಬಂದಾಗಲೋ ಅಥವಾ ಸಿಂಹರಾಶಿಗೆ ಬಂದಾಗಲೋ ಅಥವಾ ಯಾವುದಕ್ಕೆ ನಮ್ಮ ಇದೇ ಸೂರ್ಯ ಕನ್ಯಾ ರಾಶಿಗೆ ಬಂದಾಗಲೋ ಸಾಕಷ್ಟು ಮನೆಗಳಿಗೆ ಬಂದಾಗ ಏನಾಗುತ್ತೆ, ಈ ಒಂದು ವೃಶ್ಚಿಕ ರಾಶಿಯವರಿಗೆ ಅನುಕೂಲವನ್ನು ಮಾಡಿಕೊಡಬೇಕಾದಂತಹ ಸಂಪೂರ್ಣ ಭಾಗ್ಯದ ಬಿಂದಿಗೆಯನ್ನು, ಭಾಗ್ಯದ ಕಲಶವನ್ನು ಈ ಒಂದು ವೃಶ್ಚಿಕ ರಾಶಿಯವರಿಗೆ ಒದಗಿಸ್ತಾನೆ. ಹಾಗಾಗಿ ನಾವು ಕಷ್ಟ ಬರುತ್ತದೆ ಅನ್ನುವಂಥದ್ದನ್ನು, ಯಾಕೆಂದರೆ ಇಲ್ಲಿ ಒಂದು ಗುರು ಬಲ ತಪ್ಪೋಗಿದೆ, ಒಂದು ಶನೈಶ್ಚರ ಕಾಟವನ್ನು ಕೊಡುವಂತಹ ಶನೈಶ್ಚರನಾಗಿದ್ದಾನೆ, ಭಾಗ್ಯವನ್ನು ಕೊಡಬಹುದಾದಂತಹ ಚಂದ್ರನು ಶನೈಶ್ಚರನ ಕಾರಣಕ್ಕಾಗಿ ದುರ್ಬಲನಾಗ್ತಾನೆ. ಕಾಡಲಿಕ್ಕೆ ಬಂದಂತಹ ಕೇತು ಮತ್ತು ಈ ರಾಹುಗಳು ನಿಮ್ಮ ಮಗ್ಗಲಿನ ಮುಳ್ಳುಗಳಾಗಿದ್ದರೂ ಕೂಡ ಸೂರ್ಯನಿಂದಲ ಮತ್ತು ಮಂಗಳನಿಂದ ಅನೇಕ ರೀತಿಯ ಸಿದ್ಧಿಯನ್ನು ಪಡೆಯೋದಕ್ಕೂ ಇಲ್ಲಿ ಅವಕಾಶ ಇದೆ ಅನ್ನುವಂಥದ್ದನ್ನು ತಿಳಿದಿರಬೇಕು. ಈ ಅವಕಾಶಗಳನ್ನು ಬಳಸ್ಕೊಳ್ಬೇಕು. ಈ ಅವಕಾಶಗಳನ್ನು ಬಳಸ್ಕೊಳ್ಳುವಾಗ ಇರುವ ಸಾಕಷ್ಟು ಕತ್ತಲಿನ ನಡುವೆಯೇ ಹೊನ್ನ ಬೆಳಕಿನ ಒಂದು ಮಿಂಚಾಗಿ ಪ್ರಖರಿಸುವಂತಹ ಒಂದು ಯಾವುದೋ ಒಂದು ದಿವ್ಯವನ್ನು ಕೂಡ ನೀವು ಸಾಕಾರಗೊಳಿಸಿಕೊಳ್ಳಬಹುದು ಅನ್ನುವಂಥದ್ದನ್ನು ಅರಿತುಕೊಳ್ಬೇಕು. ಇಂತಹ ಒಂದು ದಿವ್ಯ ನಿಮ್ಮ ಹೆಲ್ಪಿಗೆ ಬರಲಿ. ಆ ಕೆಟ್ಟದ್ದನ್ನು ಮಾಡುವಂಥ ಗ್ರಹಗಳು ನಿಮ್ಮ ಮಟ್ಟಿಗೆ ಸಂಪೂರ್ಣವಾದಂಥ ಕರುಣೆಯನ್ನು ಹೊಂದಿರಲಿ ಅಂತ ಆಶಿಸ್ತಾ ನಮಸ್ಕಾರ.